ಇವತ್ತು ಒಂದು ಮುಗ್ಧ ಬಾಲಕಿಯನ್ನು ರಾಕ್ಷಸೀಯವಾಗಿ ಹತ್ಯೆ ಮಾಡಿದಂಥ ದುರಂತ ಹುಬ್ಬಳ್ಳಿ ನಗರದಲ್ಲಿ ನಡೆಯೋದು ಭಾಳ ಇಡೀ ನಾಗರಿಕ ಸಮಾಜಕ್ಕೆ ಒಂದು ರೀತಿ ಆಘಾತ ಆಗಿತ್ತು. ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಘಟನೆ ಆಗಿತ್ತು. ಇಡೀ ಆಕ್ರೋಶ, ಸಮಾಜದ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಎಲ್ಲರದು ಆಗ್ರಹ ಒಂದೇ ಇತ್ತು, ಇಂಥ ರಾಕ್ಷಸರಿಗೆ ಎನ್ಕೌಂಟರ್ ಆಗಬೇಕು ಅನ್ನುವಂಥದ್ದು. ಬಹುಶಃ ಈ ಒಂದು ಜನರ ಆಕ್ರೋಶದ ಕಟ್ಟೆ ಹೊಡೆದದ್ದನ್ನು ನೋಡಿ ಭಗವಂತ ಸರಿಯಾದಂಥ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನಾನು ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಅಕಸ್ಮಾತ್ ಇದೇ ಕೆಲಸವನ್ನು ನೇಹಾ ಹಿರೇಮಠದ ಸಂದರ್ಭದಲ್ಲೂ ಮಾಡಿದರೆ ಇನ್ನೂ ಭಯ ಉತ್ಪನ್ನ ಆಗಿ ಸಾಕಷ್ಟು ಇಂಥ ಸ್ವಾತಿದಿರ್ಬೋದು ಅಥವಾ ಮೊನ್ನೆ ನಡೆದಂಥ ವಿದ್ಯಾಂತಿರ್ಬೋದು, ಹೀಗೆ ಬೇರೆ ಬೇರೆ ಘಟನೆಗಳು ಸಹ ತಡಿಬೋದಿತ್ತೇನೋ ಅಂತ ಅನಿಸುತ್ತೆ. ಆದರೂ ಸಹ ಒಂದು ಉತ್ತಮವಾದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ಇಂಥ ಪುಂಡ್ರೇನಿದ್ದಾರೆ, ಈ ರೀತಿಯಾಗಿ ಹೆಣ್ಣುಮಕ್ಕಳನ್ನು ಒಂದು ರೀತಿ ತಮ್ಮ ಕಾಮತೃಷೆಗೋಸ್ಕರವಾಗಿ ಬೆಳೆಸ್ಕೊಳ್ಳುವಂಥ ರಾಕ್ಷಸರೇನಿದ್ದಾರೆ, ಇವ್ರ ಸಂತತಿ ಕೊನೆ ಆಗಬೇಕು. ಇವರು ಜೀವಂತ ಇರಲಿಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆ, ಯೋಗ್ಯತೆ ಇಲ್ಲ. ಇವರು ಸಮಾಜಕ್ಕೆ ಕಳಂಕಿತಿದ್ದಾರೆ. ಇದರ ಜೊತೆಗೆ ಕೋರ್ಟ್ಗಳು ಸದ್ಯಕ್ಕೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಅವರಿಗೆ ನೀವು ಈಗಾಗಲೇ ನೇಹಾ ಹಿರೇಮಠನ ಘಟನೆಯಲ್ಲಿ ನೋಡಿದೀವಿ ನಾವು, 1 ವರ್ಷ ಆಗ್ಲಿಕ್ಕೆ ಬಂತು. ಇನ್ನೂ ಅವನಿಗೆ ಒಳಗಡೆ ಇಟ್ಕೊಂಡು ಬಿರಿಯಾನಿ ತಿನ್ನಿಸ್ತಾ ಇದ್ದಾರೆ. ನಿಮಗೆ ಎವಿಡೆನ್ಸ್ಗಳಿದ್ದಾವೆ, ಸಾಕ್ಷಿಗಳಿದ್ದಾವೆ, ವಿಡಿಯೋಗಳಿದ್ದಾವೆ. ಆದರೂ ಸಹ ನೀವು ಇವತ್ತಿಗೂ ಅವ್ರನ್ನ ಇಟ್ಕೊಂಡಲ್ಲಿ ಅವನನ್ನು ಬೆಳೆಸ್ತಾ ಇದ್ದೀರಿ ಅಂತಂದರೆ ಅವ್ರಿಗೆ ಧೈರ್ಯ ಬರ್ತಾ ಇದೆ. ಅವರಿಗೆ ಈ ರೀತಿಯಾಗಿ ನೀವು ಟ್ರೀಟ್ಮೆಂಟ್ ಕೊಡೋದನ್ನು ಬಂದ್ ಮಾಡಿ ಇಮಿಡಿಯೇಟ್ಲಿ ಆ ನೇಹಾ ಹಿರೇಮಠನಿಂದ ಹಿಡಿದು ಯಾವ್ಯಾವ ಇಂಥ ಬಾಲಿಕೆಯರಿಗೆ ಈ ರೀತಿಯಾದಂಥ ಕೊಲೆ ಮಾಡಿದ್ದಾರೆ ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೀನಿ. ಇಲ್ಲಾಂದರೆ ಸಮಾಜನ ಎದ್ದು ನಿಂತು ಈ ವಿಷಯದಲ್ಲಿ ಹೇಗೆ ನಿಂತ್ಕೊಂಡಿತ್ತು ಅದೇ ರೀತಿಯಾಗಿ ಮುಂದಿನ ದಿವಸದಲ್ಲಿ ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.